ಏನ್ ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿಅಂಶ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ನೋಡಿ ಬಜೆಟ್ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದವರು ನೀವ ಕೊಟ್ಟಿಲ್ಲ. ನೀವು MLA ಲ್ಯಾಡ್ದು ಅದನ್ನ ಕೊಡಿ ಸರ್, ಆಮೇಲೆ ಕೂತ್ಕೊಳ್ಳಿ. MLA ಲ್ಯಾಡೇ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ ಹೇಳಿ ಸರ್. ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಯಾಕೆ ನಿಲ್ತೀರಿ ನೀವು? ಕೂತ್ಕೊಳ್ಳಿ ನೀವು. ಯತ್ನಾಳ್ MLA ಲ್ಯಾಡ್ ಕೊಡಕ್ಕೆ ಕೂತ್ಕೊಳ್ಳಿ, ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ. ನಾನು ರೆಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ಮೇಲೆ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ, ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದದನ್ನೆಲ್ಲ